ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೃಷಿಕ ಯೂಟ್ಯೂಬ್ ಬ್ಲಾಗ್. ಈ ಒಂದು ಬ್ಲಾಗ್ನಲ್ಲಿ ನನ್ನ ಆಫೀಸ್ ಹತ್ರನೇ ಲೊಕೇಟ್ ಆಗಿರುವಂತಹ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ಲ್ಯಾಂಡಿನ ವಿಶೇಷತೆ ಏನಪ್ಪ ಅಂತಂದರೆ ಪರಿಸರ ತುಂಬ ಸ್ವಚ್ಛವಾದ ಪರಿಸರ ಆಗಿರ್ಬೋದು, ಗಿಡ ಮರ, ಒಳ್ಳೆಯ ಗಾಳಿ ಬರುವಂತಹ ಜಾಗ ಇದು ಅಂತಲೇ ಹೇಳ್ಬೋದು. ಸುಂದರವಾದ ಕಲರ್ ಇರುವಂತಹ ಫ್ಲವರ್ಗಳನ್ನ ನೋಡ್ಬೋದು. ಬನ್ನಿ, ಏನೇನು ಫ್ಲವರ್ ಇದೆ, ಯಾವ ಥರ ಇದೆ ಜಾಗ, ಎಲ್ಲವನ್ನು ಪ್ರತಿಯೊಂದು ಈ ಒಂದು ಬ್ಲಾಗ್ನಲ್ಲಿ ನೋಡುವ. ಹೀಗೆ ಒಳ್ಳೆ ವಿಡಿಯೋಗಾಗಿ ಕೃಷಿಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಲ್ವಾ? ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ನೋಡಿ. ಇವಾಗ ನೀವು ನೋಡ್ತಿರುವಂತಹ ಜಾಗ ಬಂದು ಬಣ್ಣದ ಹೂಗಳ ರಾಶಿ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಹೂಗಳು ತುಂಬಾ ಮುದ್ದಾಗಿ ಕಾಣ್ತಿವೆ. ಈ ಒಂದು ಪರಿಸರದಲ್ಲಿ ಯಾರು ತಾನೇ ಇರೋಕ್ಕೆ ಇಷ್ಟಪಡಲ್ಲ, ನೀವೇ ಹೇಳಿ. ಈಗ ನೋಡ್ತಿರುವಂತಹ ಮರ ಬಂದು ಬ್ಯಾಂಬು. ಆಕಾಶದ ಎತ್ತರನೇ ಇರುವಂತಹ ಒಂದು ಬ್ಯಾಂಬು ಸುಂದರವಾದ ನೋಟದಿಂದ ಕಣ್ಕೊಳಿಸುತ್ತಿದೆ. ಹಾಗೆ ನೋಡಿ ಫ್ರೆಂಡ್ಸ್, ಚಿಕ್ಕ ಬಾಳೆ ಕಂದುಗಳು ಎಷ್ಟು ತುಂಬಾ ಕ್ಯೂಟಾಗಿ ಕಾಣ್ತಿವೆ. ಹಾಗೆಯೇ ನಾವು ಔಷಧಿಯ ಗಿಡಮೂಲಿಕೆಗಳನ್ನು ನೋಡ್ಬೋದು. ಈಗ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಈಗ ಔಷಧಿಯ ಗಿಡಮೂಲಿಕೆನ ಎಷ್ಟು ಚೆನ್ನಾಗಿ ಬಳ್ಳಿ ರೀತಿ ನುಲ್ಕೊಂಡಿದೆ ನೋಡಿ. ಒಂದು ಜಾಗದಲ್ಲಿ ನೀವು ಮಿನಿ ವಾಟರ್ ಫೌಂಟೇನ್ ಕೂಡ ನೋಡ್ಬೋದು. ನೀವು ನೋಡ್ತಾ ಇದ್ದೀರಾ ಈಗ ಎಷ್ಟು ತುಂಬಾ ಕಲರ್ಫುಲ್ ಆಗಿದೆ ಈ ಒಂದು ಬಣ್ಣದ ಹೂಗಳು. ಇನ್ನು ಕನೆಕ್ಷನ್ ಕೊಟ್ಟಿಲ್ಲ, ಕನೆಕ್ಷನ್ ಕೊಟ್ಟ ಮೇಲೆ ಮೇಲಿಂದ ವಾಟರ್ ಫೌಂಟೇನ್ ಫ್ಲೋ ಆಗ್ತಾ ಇರುತ್ತೆ ವಾಟರು. ತುಂಬಾ ಚೆನ್ನಾಗಿ ಕಾಣುವಂತಹ ಒಂದು ಜಾಗ ಇದು. ಫೈನಲಿ ನಾವು ಲಾನ್ ಏರಿಯಾ ಕಡೆ ಬಂದ್ವಿ. ಬನ್ನಿ, ಹೇಗಿದೆ ಒಂದು ಲಾನ್ ಏರಿಯಾ, ಎಷ್ಟು ದೊಡ್ಡದಾಗಿದೆ ಈ ಒಂದು ಲಾನು ನೋಡ್ಕೊಂಡು ಬರೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ನನ್ನ ಆಫೀಸ್ ಹತ್ರನೇ ಲೊಕೇಟ್ ಆಗಿರುವಂಥ ಒಂದು ಅಗ್ರಿಕಲ್ಚರ್ ಲ್ಯಾಂಡ್. ತುಂಬಾ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೋಡ್ತಾ ಇರಿ ಕೃಷಿಕ ಯೂಟ್ಯೂಬ್ ಬ್ಲಾಗ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.